ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿಯೇ. ವೀಕ್ಷಕರೇ, ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಅಮೃತಧಾರೆ ಧಾರಾವಾಹಿ ಮೇಲೆ ಪ್ರೇಕ್ಷಕರು ತೀರಾ ಅಸಮಾಧಾನಗೊಂಡಿದ್ದಾರೆ. ನಟ ರಾಜೇಶ್, ನಟರಂಗ ವನಿತಾ ವಾಸು, ಛಾಯಾ ಸಿಂಗ್ ಸೇರಿದಂತೆ ದೊಡ್ಡ ಕಲಾವಿದರ ಸಮಾಗಮದಿಂದ ಆರಂಭದಲ್ಲೇ ಗೆದ್ದಿದ್ದ ಅಮೃತಧಾರೆ ಧಾರಾವಾಹಿ ಮೊದಲು ಕತೆ ಕೂಡ ಇಂಟ್ರೆಸ್ಟಿಂಗ್ ಆಗಿ ಪ್ರೇಕ್ಷಕರಿಗೆ ಹತ್ತಿರವಾಗಿತ್ತು. ಗೌತಮ್ ದಿವಾನ್, ಭೂಮಿ ಟೀಚರ್ ಜೋಡಿಯನ್ನ ಜನ ಮನಸಾರೆ ಮೆಚ್ಚಿಕೊಂಡಿದ್ರು. ಈ ಜೋಡಿಯ ಸುತ್ತ ಹೆಣೆಯಲಾದ ಕಥೆಯಲ್ಲಿ ಗೌತಮ್ ದಿವಾನ್ ತಾಯಿ ತಂಗಿ ಸಿಕ್ಕ ಕತೆ ಕೂಡ ಜನರಿಗೆ ಇಷ್ಟವಾಗಿತ್ತು. ಆದರೆ ಬರಬರುತ್ತಾ ಅಮೃತಧಾರೆ ಧಾರಾವಾಹಿ ಕತೆ ಹಳಿ ತಪ್ಪಿದಂತೆ ಕಾಣುತ್ತಿದ್ದು, ಗೌತಮ್ ದಿವಾನ್ಗೆ ಎರಡನೇ ಮದುವೆ ಎನ್ನುವ ಕಥಾವಸ್ತುವನ್ನ ಕೈಗೆತ್ತಿಕೊಳ್ಳಲಾಗಿದೆ. ತನಗೆ ಮಗುವಾಗುವುದಿಲ್ಲ ಎನ್ನುವ ಸುಳ್ಳು ಮಾಹಿತಿಯನ್ನೇ ನಂಬಿರುವ ಭೂಮಿ ಬೆಟ್ಟದಷ್ಟು ಪ್ರೀತಿ ಇದ್ರು ಗೌತಮ್ ದಿವಾನ್ಗೆ ಎರಡನೇ ಮದುವೆ ಮಾಡಲು ಮುಂದಾಗಿದ್ದಾಳೆ. ಮಧುರ ಎನ್ನುವ ಪಾತ್ರವನ್ನ ಧಾರಾವಾಹಿಯಲ್ಲಿ ಹೊಸದಾಗಿ ಪರಿಚಯ ಮಾಡಲಾಗಿದ್ದು, ಗೌತಮ್ ದಿವಾನ್ಗೆ ಎರಡನೇ ಪತ್ನಿಯಾಗಲು ಆಕೆ ಕೂಡ ಒಪ್ಪಿದ್ದಾಳೆ. ಈ ಕಥಾ ಹಂದರದಲ್ಲಿ ಅಮೃತಧಾರೆ ಧಾರಾವಾಹಿ ನಡೆಯುತ್ತಿದ್ದು, ಕತೆ ಈ ರೀತಿಯ ತಿರುವು ಪಡೆದುಕೊಂಡ ಬಗ್ಗೆ ಪ್ರೇಕ್ಷಕರು ಅಸಮಾಧಾನಗೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಅಮೃತಧಾರೆ ಧಾರಾವಾಹಿಯ ಪ್ರೋಮೋಗಳಿಗೆ ಕೆಟ್ಟ ಕಾಮೆಂಟ್ಗಳನ್ನು ಹಾಕುವ ಮೂಲಕ ಜನ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಕತೆಗೆ ಒಂದು ಲಾಜಿಕ್ ಇಲ್ಲದೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಎಂತಹ ದಡ್ಡರು ಕೂಡ ಆರೋಗ್ಯದ ವಿಚಾರದಲ್ಲಿ ಸೆಕೆಂಡ್ ಒಪಿನಿಯನ್ ಎಂದು ಬೇರೆ ವೈದ್ಯರ ಬಳಿ ಒಮ್ಮೆ ತೋರಿಸ್ತಾರೆ. ಆದರೆ ಟೀಚರ್ ಆಗಿರುವ ಭೂಮಿ ಮಾತ್ರ ಯಾರದೋ ಮಾತು ನಂಬಿಕೊಂಡು ಗಂಡನಿಗೆ ಎರಡನೇ ಮದುವೆ ಮಾಡುತ್ತಿರುವುದು ವಾಸ್ತವತೆಗೆ ದೂರವಾಗಿದೆ. ಒಂದು ವೇಳೆ ಮಗು ಆಗುವುದಿಲ್ಲವಾದರೆ ವಿಜ್ಞಾನ ಎಷ್ಟು ಮುಂದುವರೆದಿದೆ ಎನ್ನುವ ಅರಿವು ಗೌತಮ್ ದಿವಾನ್ ನಂತಹ ದೊಡ್ಡ ಬಿಸಿನೆಸ್ ಮೆನ್ಗೆ ಗೊತ್ತಿಲ್ವೇ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಧಾರಾವಾಹಿಯಲ್ಲಿ ದುಡ್ಡಿರುವ ವ್ಯಕ್ತಿ ಎಷ್ಟು ಮದುವೆ ಬೇಕಾದರೂ ಆಗಬಹುದು ಎನ್ನುವುದನ್ನ ತೋರಿಸ್ತಾ ಇದೆಯಾ? ಈಗಿನ ಎಲ್ಲ ಡೈರೆಕ್ಟರ್ಗಳಿಗೆ ಹೀರೋಗೆ ಎರಡು ಮದುವೆ ಮಾಡಿಸೋದು ಬಿಟ್ಟರೆ ಬೇರೆ ಆಲೋಚನೆಗಳೇ ಇಲ್ಲ ಎಂದು ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಸದ್ಯ ಅಮೃತಧಾರೆ ಧಾರಾವಾಹಿಗೆ ಟ್ವಿಸ್ಟ್ ಅನ್ನ ಕೊಡಲಾಗಿದ್ದು, ಇಂದಿನ ಪ್ರೊಮೋ ಪ್ರಕಾರ ಎರಡನೇ ಮದುವೆಗೆ ಸಿದ್ಧವಾಗಿ ಕುಳಿತ ಗೌತಮ್ ದಿವಾನ್ ಮತ್ತೆ ಭೂಮಿಗೆ ತಾಳಿ ಕಟ್ಟಿ 7 ಜನ್ಮಕ್ಕೂ ಇವರೇ ನನ್ನ ಪತ್ನಿ ಎಂದು ಹೇಳುತ್ತಾನೆ. ಈ ಮೂಲಕ ಧಾರಾವಾಹಿ ತಂಡ ಪ್ರೇಕ್ಷಕರ ಸಮಾಧಾನವನ್ನ ಶಮನ ಮಾಡಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.